ಹರಿಃ ಓಂ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಶ್ವವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಶನಿ ವಕ್ರಿ 2026 ಜುಲೈ ತಿಂಗಳಲ್ಲಿ ಯಾವಾಗ ಆರಂಭ ಆಗುತ್ತೆ ಮತ್ತು 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಯಾವ ರಾಶಿಗಳಿಗೆ ಹೆಚ್ಚು ಪರಿಣಾಮವನ್ನು ಕೊಡುತ್ತೆ, ಯಾವ ರಾಶಿಗಳಿಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ಇಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಶನಿ ವಕ್ರಿ ಎಂದರೇನು ಅಂತ ಕ್ವಶನ್ ಬರುತ್ತೆ. ಮತ್ತು 2026ರಲ್ಲಿ ಶನಿ ಯಾವಾಗ ವಕ್ರಿ ಆಗ್ತಾನೆ, ಯಾವ ರಾಶಿಗಳಿಗೆ ಹೆಚ್ಚು ಪರಿಣಾಮವನ್ನು ಕೊಡ್ತಾನೆ, ಯಾವ ಪರಿಹಾರಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕು. ಮೊದಲು ಶನಿ ವಕ್ರಿ ಅಂದರೆ ಏನು ಅಂತಕ್ಕಂಥದ್ದು ಕ್ವಶನ್. ನಮ್ಮ ಈ ಒಂದು ಜ್ಯೋತಿಷ್ಯದಲ್ಲಿ ಶನಿ ಅಂದರೆ ಕರ್ಮ ಫಲದಾತ ಅಂತೇಳಿ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಭೂಮಿಯಿಂದ ನೋಡಿದಾಗ ಶನಿ ಹಿಂದಕ್ಕೆ ಚಲಿಸುವಂತೆ ಕಾಣುವ ಒಂದು ಸ್ಥಿತಿಯನ್ನು ವಕ್ರೀಗತಿ ಅಂತೇಳಿ ಕರೀತೇವೆ. ಇದು ಖಗೋಳಶಾಸ್ತ್ರದ ದೃಷ್ಟಿಯಲ್ಲಿ ದೃಷ್ಟಿಭ್ರಮೆಯಾಗಿದ್ದರೂ ಜ್ಯೋತಿಷ್ಯ ಒಂದು ವಿಚಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವವಾದ ಒಂದು ಸ್ಥಾನವನ್ನು ಜ್ಯೋತಿಷದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಬೋದು. ಶನಿ ಯಾವ ದಿನಾಂಕದಲ್ಲಿ ವಕ್ರಿ ಆಗ್ತಾನೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ 2026 ಜುಲೈ 27ನೇ ತಾರೀಕು ಶನಿ ವಕ್ರಿ ಆಗ್ತಾನೆ. ಮತ್ತು ಡಿಸೆಂಬರ್ 11ರಂದು ಮಾರ್ಗಿ ಆಗ್ತಾನೆ. ಅಂದರೆ ಹೆಚ್ಚು ಕಮ್ಮಿ 4.5 ತಿಂಗಳ ಈ ಒಂದು ಅವಧಿಯಲ್ಲಿ 138 ದಿನಗಳ ಒಂದು ಸಮಯ. ಈ ಒಂದು ಸಮಯದಲ್ಲಿ ಶನಿ ವಕ್ರೀಗತಿ ಆಗ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಶನಿ ಕರ್ಮ, ಜವಾಬ್ದಾರಿ ಮತ್ತು ಶಿಸ್ತು ಮತ್ತು ತಾಳ್ಮೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರ್ತಾನೆ ಅಂತೇಳಿ ತಿಳ್ಕೊಬೋದು. ವಿಶೇಷವಾಗಿ ಈ ಒಂದು 12 ರಾಶಿಗಳ ಮೇಲೆ ಯಾವ ರೀತಿ ಒಂದು ಫಲಿತಾಂಶವನ್ನು ಕೊಡ್ತಾನೆ ಶನಿ ವಕ್ರೀಗತಿ ಆದಾಗ ಅಂದಾಗ, ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದಾಗತ್ತೆ, ಅನಗತ್ಯ ಖರ್ಚಾಗ್ತಕ್ಕಂಥ ಸಮಸ್ಯೆ ಬರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು ತುಂಬ ಅಗತ್ಯವಾಗಿರುತ್ತೆ. ಮುಂದೆ ವೃಷಭ, ಹಣಕಾಸಿನಲ್ಲಿ ಒಂದು ಸ್ಥಿರತೆ ಕಾಣಿಸುತ್ತೆ. ಒಳ್ಳೆಯ ಒಂದು ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಈ ವೃಷಭ ರಾಶಿಯವರಿಗೆ ಶನಿಗ್ರಹ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಕೆಲಸದ ಒತ್ತಡ ಜಾಸ್ತಿಯಾಗಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಒಂದು ಲಕ್ಷಣ ಈ ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ. ಕಟಕ ರಾಶಿಯಲ್ಲಿ ಆದಾಯದಲ್ಲಿ ಒಳ್ಳೆಯ ಸುಧಾರಣೆ ಆಗ್ತಕ್ಕಂಥದ್ದು, ಇದಕ್ಕೆ ಕುಟುಂಬದವರ ಒಂದು ಸಹಕಾರ ಸಿಗ್ತಕ್ಕಂಥ ಒಂದು ಲಕ್ಷಣ ಕಟಕ ರಾಶಿಯವರಿಗೆ ಸಿಗುತ್ತೆ. ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿ ಇರೋದ್ರಿಂದ ಹಿರಿಯರೊಂದಿಗೆ ಮಾತಾಡ್ತಕ್ಕಂಥ ಒಂದು ಸಮಯದಲ್ಲಿ ತುಂಬ ಸಹನೆಯನ್ನು ತೆಗೆದುಕೊಂಡು ಮಾತಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಸಿಂಹರಾಶಿಯವರಿಗೆ ಅಂತೇಳಿ ಹೇಳ್ಬೋದು. ಮತ್ತು ಕನ್ಯಾ ರಾಶಿಯವರಿಗೆ ಪಾಲುದಾರಿಕೆ ವಿಷಯಗಳಲ್ಲಿ ಹೆಚ್ಚಿನ ಒಂದು ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ, ಅಂದರೆ ಯಾವುದೋ ಒಂದು ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ವ್ಯವಹಾರದಲ್ಲಿ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಜಾಗೃತಿಯನ್ನು ತೆಗೆದುಕೊಂಡು ಮಾಡೋದು ತುಂಬ ಒಳ್ಳೆಯದು. ತುಲಾರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಿ. ಮತ್ತು ಸಾಲದ ಬಗ್ಗೆ ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿ ಸಾಲ ತೆಗೆದುಕೊಳ್ಳೋದು ಹೆಚ್ಚಲ್ಲ, ಆ ಮುನ್ನೆ ಯಾವ ರೀತಿ ಸಾಲವನ್ನು ತೀರಿಸಬೇಕು ಅಂತಕ್ಕಂಥದ್ದು ನಿರ್ವಹಣೆ ಮಾಡ್ತೋದು ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಈ ಒಂದು ಶನಿಯ ವಕ್ರೀಗತಿಯಿಂದ ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇರೋದ್ರಿಂದ ಸ್ವಲ್ಪ ಮಕ್ಕಳ ಬಗ್ಗೆ ಯೋಚನೆಯನ್ನು ಮಾಡೋದು ತುಂಬ ಒಳ್ಳೆಯದು. ಮತ್ತು ಈ ಒಂದು ವೃಶ್ಚಿಕ ರಾಶಿಯವರು ಸಹ ವ್ಯವಹಾರದಲ್ಲಿ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ಲಾಭಗಳನ್ನು ತೆಗೆದುಕೊಳ್ತಾರೆ ಅಂತೇಳಿ ಹೇಳ್ಬೋದು. ಧನುರಾಶಿಯವರಿಗೆ ಮನೆ ಮತ್ತು ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ವಿಳಂಬ, ಅಂದರೆ ಯಾವುದೋ ಒಂದು ಮನೆಯನ್ನು ತೆಗೆದುಕೊಳ್ಳಬೇಕು ಅಥವಾ ಸೈಟನ್ನು ತೆಗೆದುಕೊಳ್ಳಬೇಕು ಅಂತ ಧನುರಾಶಿಯವರು ಇದ್ದಲ್ಲಿ ಆ ಒಂದು ಸಂಬಂಧಪಟ್ಟ ವಿಷಯಗಳಲ್ಲಿ ಸ್ವಲ್ಪ ನಿಧಾನ ಆಗಿ ಈ ಒಂದು 4 ತಿಂಗಳ ಅವಧಿ ಮುಗಿದ ನಂತರ ಆಗ್ತಕ್ಕಂಥ ಲಕ್ಷಣ ಇರೋದ್ರಿಂದ ಈ ಒಂದು 4 ತಿಂಗಳಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿಳಂಬ ಆಗುತ್ತೆ. ಹಾಗಾಗಿ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ.
ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ಫಲ ಸಿಗತಕ್ಕಂಥ ರೀತಿಯಲ್ಲಿ ಶನಿಯ ಅವಕಾಶಗಳು ಕೊಡ್ತಾನೆ. ಪರಿಶ್ರಮಕ್ಕೆ ತಕ್ಕ ಒಂದು ಫಲ. ಅಂದರೆ ಈ ಮಕರ ರಾಶಿಯವರು ಆಲ್ರೆಡಿ ಈ ಸಾಡೆ ಸಾತಿಯಿಂದ ಆಚೆ ಬಂದು ತುಂಬ ಒಂದು 6 ತಿಂಗಳು ಸಮಯ ಕಳೆದಿದೆ. ಈ ಒಂದು ಸಮಯದಲ್ಲಿ ಒಳ್ಳೆಯ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಶನಿ ಭಗವಂತ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತು ಒಂದು ಧೈರ್ಯ ಹೆಚ್ಚಾಗ್ತಕ್ಕಂಥ ಲಕ್ಷಣ ಸಹ ಈ ಮಕರ ರಾಶಿಯವರಿಗೆ ಶನಿಯಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕುಂಭರಾಶಿಯವರಿಗೆ ಅನಗತ್ಯ ಹಣಕಾಸಿನ ಖರ್ಚಾಗ್ತಕ್ಕಂಥ ಸ್ವಲ್ಪ ಸಮಸ್ಯೆ ಮತ್ತು ಹೆಚ್ಚಿನ ವಾಗ್ವಾದ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಲಕ್ಷಣಗಳು ಮತ್ತು ವೈಯಕ್ತಿಕವಾಗಿ ಕುಂಭರಾಶಿಯವರಿಗೆ ಆರೋಗ್ಯದ ಬಗ್ಗೆ ನಿಯಂತ್ರಣವನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಮಾತಿನ ಮೇಲೆ ಹೆಚ್ಚಿನ ಒಂದು ನಿಯಂತ್ರಣವನ್ನು ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಮೀನರಾಶಿಯವರಿಗೆ ಮಾನಸಿಕವಾಗಿ ಒತ್ತಡ, ಈ ಒಂದು ಆಲ್ರೆಡಿ ಸಾಡೆ ಸಾತಿಯ ಒಂದು ಅವಸ್ಥೆ ಏನಿದೆ, ಸಾಡೆ ಸಾತಿಯ ಒಂದು ಶನಿಯಿಂದ ಆಗ್ತಕ್ಕಂಥ ಒಂದು ಸಮಸ್ಯೆಗಳು ಆಲ್ರೆಡಿ ಅವರು ಮೀನರಾಶಿಯವರು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಇನ್ನೂ ಹೆಚ್ಚಿನ ರೀತಿ ಮಾನಸಿಕ ಸಮಸ್ಯೆಗಳು ಅಂದರೆ ಚಿಂತೆ ಹೆಚ್ಚಾಗ್ತಕ್ಕಂಥ ಲಕ್ಷಣ ಮೀನರಾಶಿಯವರಿಗೆ ಕಾಣಿಸ್ತಾ ಇದೆ. ಮತ್ತು ಆರೋಗ್ಯದ ಕಡೆ ಗಮನವನ್ನು ಇವರು ಸಹ ಕೊಡಬೇಕಾಗತ್ತೆ. ಇವರಿಗೆ ಭಗವಂತನ ಧ್ಯಾನವನ್ನು ಮಾಡೋದರ ಮುಖಾಂತರ ಆಧ್ಯಾತ್ಮಿಕ ಆ ಒಂದು ಲೈನ್ ಏನು ಹೋಗ್ತೇವೆ ಅದರಿಂದ ಸ್ವಲ್ಪ ನೆಮ್ಮದಿ ಅಂತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು 12 ರಾಶಿಗಳ ಮೇಲೆ ಶನಿ ವಕ್ರೀಗತಿ ಆಗೋದ್ರಿಂದ ಕೆಲವು ರಾಶಿಗಳಿಗೆ ಮಿಶ್ರ ಫಲ, ಕೆಲವು ರಾಶಿಗಳಿಗೆ ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಕ್ಕಂಥ ಲಕ್ಷಣಗಳಿರೋದ್ರಿಂದ ಈ ಒಂದು ಶನಿ ವಕ್ರೀಗತಿ 138 ದಿನಗಳ ಅವಧಿಯಲ್ಲಿ ಕೆಲವು ಸಮಸ್ಯೆಗಳಾಗೋದ್ರಿಂದ ಶನಿ ಅನುಗ್ರಹಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರಗಳೇನು ಅಂತ ವಿಚಾರಗಳನ್ನು ನೋಡೋಣ. ಪ್ರತಿ ಶನಿವಾರ ಎಳ್ಳಿನ ಒಂದು ದೀಪವನ್ನು ಹಚ್ಚುವ ಮುಖಾಂತರ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಶನಿ ಭಗವಂತನ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿ ಅಥವಾ ಹನುಮಾನ್ ಚಾಲಿಸವನ್ನು ಪಠಣೆನ ಮಾಡಿ, ಅದು ಸಾಧ್ಯ ಆಗಲಿಲ್ಲ ಅಂದವಾಗ ಕಾಗೆಗಳಿಗೆ ಆಹಾರವನ್ನು ನೀಡಿ ಮತ್ತು ಬಡವರಿಗೆ ಒಂದು ನಿಮ್ಮ ಕೈಲಾದ ಒಂದು ಸಹಾಯವನ್ನು ದಾನವನ್ನು ಮಾಡಿ ಈ ಒಂದು ಮುಖಾಂತರ ಶನಿಯ ಅನುಗ್ರಹಕ್ಕೆ ಪಾತ್ರ ಆಗಬಹುದು ಅಂತೇಳಿ ಹೇಳ್ಬೋದು. ಮತ್ತು ಒಂದು ಶಿಸ್ತಿನ ಜೀವನವನ್ನು ಹೆಚ್ಚಿನ ರೀತಿಯಲ್ಲಿ ಸತ್ಯ ನಾವು ಮಾತಾಡ್ತಕ್ಕಂಥದ್ದು ಸತ್ಯವಾಗಿದ್ದಾಗ ಶನಿಯ ಒಂದು ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಶನಿ ಎಂದ ಪಕ್ಷದಲ್ಲಿ ನಾವು ಸಮಸ್ಯೆಯನ್ನು ತಂದುಕೊಡ್ತಾನೆ ಅಂತಕ್ಕಂಥ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಆದರೆ ಶನಿ ಅಂತಕ್ಕಂಥದ್ದು ಕರ್ಮ, ಹಾಗಾಗಿ ನಾವು ಮಾಡ್ತಕ್ಕಂಥ ಒಂದು ಕರ್ಮಕ್ಕೆ ತಕ್ಕ ಫಲವನ್ನು ಕೊಡ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಶನಿ. ಹಾಗಾಗಿ ಶನಿ ಯಾರನ್ನೂ ಸಹ ಅನಗತ್ಯವಾಗಿ ಕಷ್ಟಪಡಿಸುವುದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ನಾವು ಯಾವ ರೀತಿ ಕರ್ಮವನ್ನು ಮಾಡ್ತೀವಿ ಅದಕ್ಕೆ ತಕ್ಕ ಫಲವನ್ನು ಕೊಡ್ತಕ್ಕಂಥ ಗ್ರಹ ಅಂದರೆ ಶನೀಶ್ವರ. ಹಾಗಾಗಿ ಈ ಒಂದು ಜ್ಯೋತಿಷದಲ್ಲಿ ವಿಶೇಷವಾಗಿ ಕರ್ಮಧಾತ ಅಂದರೆ ಶನಿಗ್ರಹ ಆ ಒಂದು ಪರಿಗಣಿಸಲಾಗಿದೆ. ಆದ್ದರಿಂದ ಭಯಪಡುವ ಬದಲು ಉತ್ತಮವಾಗಿರ್ತಕ್ಕಂಥ ಶಿಸ್ತಿನ ಒಂದು ಜೀವನ, ಕರ್ಮಬದ್ಧವಾಗಿರ್ತಕ್ಕಂಥ ಧರ್ಮದ ಮಾರ್ಗದಲ್ಲಿ ನಾವೆಲ್ಲ ನಡೆದಾಗ ಒಳ್ಳೆಯ ಶನಿಯಿಂದ ಆಶೀರ್ವಾದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನಿ ವಕ್ರೀಗತಿಯಿಂದ ಕೆಲವು ರಾಶಿಗಳಿಗೆ ಸಮಸ್ಯೆ ಆದರೂ ಸಹ ನಾವು ಮಾಡ್ತಕ್ಕಂಥ ಒಂದು ದಾನ ಧರ್ಮಗಳು ಮತ್ತು ಶನಿ ಭಗವಂತನ ಆರಾಧನೆಯಿಂದ ವಿಶೇಷವಾಗಿ ಆ ಭಗವಂತನ ಕೃಪೆ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತಕ್ಕಂಥದ್ದು ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕನ್ನು ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪಯೋನಿಧಿ ಅಷ್ಟೋವೇದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.